ಡೀಸೆಲ್ ಬಳಸ್ತಾರೆ, ಅವ್ರಿಗೆ ಟ್ರಾನ್ಸ್ಫರ್ ಆಗಲಿಲ್ಲ. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ $65 $70 ಆಗಿತ್ತು, ಆದರೂ ಕೂಡ ಟ್ರಾನ್ಸ್ಫರ್ ಮಾಡಲಿಲ್ಲ. ಈಗಲೂ ಕಡಿಮೆ ಇದೆ, 100 ಒಳಗಡೆ ಇದೆ, ಆದರೂ ಏರಿಸಿದ್ದಾರೆ. ಪೆಟ್ರೋಲ್ 4 ಸಾರಿ ಏರಿಸಿದ್ದಾರೆ, ₹7.52. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಬೆಲೆ ಏರಿಕೆ ಆಗುತ್ತೆ. ಒಂದು ಹೋಟೆಲ್ ತಿಂಡಿಗಳು ಜಾಸ್ತಿ ಆಗ್ತದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ರೈತರು ಕಷ್ಟ ಸಿಕ್ಕಾಕತ್ತಾರೆ, ಸಾಮಾನ್ಯ ಜನ ಕಷ್ಟ ಸಿಕ್ಕಾಕತ್ತಾರೆ. ಸೊ ಅದರಿಂದ ನರೇಂದ್ರ ಮೋದಿಯವರು ಇವತ್ತು ದೇಶವನ್ನ ಲೂಟಿ ಹೊಡಿತಾ ಇದ್ದಾರೆ, ಸಾಮಾನ್ಯ ಜನರನ್ನು ಲೂಟಿ ಹೊಡಿತಾ ಇದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೋಸ್ಕರವಾಗಿ ಈ ಪ್ರೆಸ್ ಕಾನ್ಫರೆನ್ಸ್ ನ ಕರೆದಿರ್ತಕ್ಕಂಥದ್ದು. ಬಹುಶಃ ನಿಮಗೂ ಕೂಡ ಸ್ಕೂಟರ್ನಲ್ಲಿ ಓಡಾಡ್ತೀರಿ ನೀವು ಜಾಸ್ತಿಯಾಗಿ, ನಿಮಗೂ ಕೂಡ ಇದರ ಬಿಸಿ ತಟ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವು ಕಾರ್ನಲ್ಲಿ ಓಡಾಡೋರು ಬಹಳ ಕಡಿಮೆ, ಮೋಟರ್ ಬೈಕ್ನಲ್ಲಿ ಜಾಸ್ತಿ ಓಡಾಡೋರು. ನೀವು ಪೆಟ್ರೋಲ್ ಹಾಕಿಸ್ಬೇಕು, ಡೀಸೆಲ್ ಹಾಕಿಸ್ಬೇಕು, ಅದರಿಂದ ಜಾಸ್ತಿ ಆಗ್ತದೆ. ಅದರಿಂದ ದಯಮಾಡಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನನಗೆ ಇನ್ನೊಂದು ಫಂಕ್ಷನ್ ಇದೆ, ನಾನು ಸುರ್ಜೇವಾಲಾ ಅವರು ಕರೆದ್ರು ಅಂತ ಬಂದಿದ್ದೆ. ನಾನು ಇನ್ನೊಂದು ಫಂಕ್ಷನ್ ಇದೆ, ಆ ಫಂಕ್ಷನ್ಗೆ ಹೋಗ್ಬೇಕಾಗಿದೆ. ಈಗ ನಮ್ಮ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಮಾತಾಡ್ತಾರೆ. ಆಮೇಲೆ ಏನಾದ್ರು ಪ್ರಶ್ನೆಗಳಿದ್ರೆ ಸುರ್ಜೇವಾಲಾ ಅವ್ರನ್ನೇ ಕೇಳಿ ಅವ್ರು ಉತ್ತರ ಕೊಡ್ತಾರೆ. ಬದೋಡೆ